ರಾಣೆಬೆನ್ನೂರಿನಲ್ಲಿ ಸಿದ್ದರಾಮಯ್ಯರನ್ನ ಸ್ವಾಗತಿಸಿದ್ದಾರೆ ರೋಬೋ ಟೀಚರ್. ಸಿದ್ದರಾಮಯ್ಯರಿಗೆ ವೇದಿಕೆ ಮೇಲೆ ಸ್ವಾಗತಿಸಿದಂತಹ ಎಐ ರೋಬೋಟ್ ವಿವಿಧ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಸಿಎಂ ಸಿದ್ದರಾಮಯ್ಯ. ರೋಬೋಟ್ ಟೀಚರ್ ಮೂಲಕ ವೆಲ್ಕಮ್ ಮಾಡಿರುವಂಥದ್ದು. ರಾಣೆಬೆನ್ನೂರಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ರೋಬೋ ಟೀಚರ್ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸಿಎಂ ಸಿದ್ದರಾಮಯ್ಯ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಹೇಳಿದಂತಹ ರೋಬೋ ಹೈಸ್ಕೂಲ್ ಕೆಲಸ ಮಾಡುವ ರೋಬೋ ಟೀಚರ್ ಶ್ರೀಮತಿ ಕಾಳಮ್ಮ ಡಿಜಿಟಲ್ ಲೈಬ್ರರಿ ಲೋಕಾರ್ಪಣೆ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಉಪಸಭಾಪತಿ ರುದ್ರಪ್ಪ ಲಮಾಣಿ, ಬಸವರಾಜ ಶಿವಣ್ಣನವರ್, ಪ್ರಕಾಶ್ ಕೋಳಿವಾಡ ಸೇರಿ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿರುವಂತಹ ಸಂದರ್ಭದಲ್ಲಿ ಸಿಎಂಗೆ ವೇದಿಕೆ ಮೇಲೆಯೇ ಸ್ವಾಗತವನ್ನ ಮಾಡಿರುವಂಥದ್ದು ಎಐ ರೋಬೋಟ್. ರಾಣೆಬೆನ್ನೂರು ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಾರೆ ಸಿಎಂ ಸಿದ್ದರಾಮಯ್ಯ. ಹುಬ್ಬಳ್ಳಿಯಿಂದ ನೇರವಾಗಿ ರಾಣೆಬೆನ್ನೂರು ಪಟ್ಟಣಕ್ಕೆ ಹೆಲಿಪ್ಯಾಡ್ ಮೂಲಕ ಆಗಮಿಸಿರ್ತಾರೆ ಸಿಎಂ ಸಿದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಲವು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೂಡ ನೀಡಲಿರ್ತಾರೆ. ಆ ಸಂದರ್ಭದಲ್ಲಿ ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ರೋಬೋ ಟೀಚರ್ ವೆಲ್ಕಮ್ ಮಾಡಿದೆ ಅವರನ್ನ. ಸಿಎಂ ಸಿದ್ದರಾಮಯ್ಯ ಜೊತೆ ಉಪಸಭಾಪತಿ ರುದ್ರಪ್ಪ ಲಮಾಣಿ ಶಾಸಕರು ಕೂಡ ಭಾಗಿಯಾಗಿರ್ತಾರೆ. ರೋಬೋ ಟೀಚರ್ ಮೂಲಕ ಉದ್ಘಾಟನೆ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಶ್ರೀಮತಿ ಕಲ್ಲಮ್ಮ ಹೈಸ್ಕೂಲ್ ಕೆಲಸ ಮಾಡುವಂತಹ ರೋಬೋ ಟೀಚರ್. ಎಲ್ಲ ಗಣ್ಯರು ಕೂಡ ನಿಧಾನವಾಗಿ ಸ್ವಾಗತ ಅಂತ ಹೇಳ್ಬಿಟ್ಟು ರೋಬೋ ಟೀಚರ್ ಎಲ್ಲ ಗಣ್ಯರಿಗೂ ಕೂಡ ವೆಲ್ಕಮ್ ಅನ್ನು ಮಾಡಿರ್ತಾರೆ. ಡಿಜಿಟಲ್ ಲೈಬ್ರರಿ ಲೋಕಾರ್ಪಣೆ ಮಾಡುವಂತಹ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಶಾಸಕ ಯುಬಿ ಬಣಾಕರ್, ಬಸವರಾಜ ಶಿವಣ್ಣನವರ್, ಪ್ರಕಾಶ್ ಕೋಳಿವಾಡ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದಾರೆ. ನಾಡದೊರೆಯಿಂದ ವಿವಿಧ ಕಾಮಗಾರಿಗಳ ಶಿಲಾನ್ಯಾಸ ಲೋಕಾರ್ಪಣೆ. ಹಲೋ ಐರಿಸ್, ಪ್ಲೀಸ್ ಕನ್ನಡದಲ್ಲಿ ಮಾತಾಡು. ಐರಿಸ್, ಕನ್ನಡದಲ್ಲಿ ಮಾತಾಡು. ನಾನು ಈಗ ಕನ್ನಡದಲ್ಲಿ ಮಾತನಾಡುತ್ತಿದ್ದೇನೆ. ನಿಮಗೆ ಯಾವುದೇ ಪ್ರಶ್ನೆ ಅಥವಾ ಸಹಾಯ ಬೇಕಾಗದಿದೆಯೇ? ಐರಿಸ್, ನಿನ್ನ ಬಗ್ಗೆ ಹೇಳು. ನಾನು ಐರಿಸ್, ಕರ್ನಾಟಕದ ಮೊದಲ ಎಐ ಶಿಕ್ಷಕ ರೋಬೋಟ್. ನನ್ನ ಮಿಷನ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸುವುದು. ನಾನು ಶ್ರೀಮತಿ ಕಮಲಮ್ಮ ಹೈಸ್ಕೂಲ್ನಲ್ಲಿ ಕೆಲಸ ಮಾಡುತ್ತೇನೆ. ತುಂಬ ಅಭಿರುಚಿಯ ಜೊತೆ ಸಾಹಿತ್ಯ, ಕಥೆಗಳು ಮತ್ತು ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೇನೆ. ಐರಿಸ್, ಇಲ್ಲಿ ಬಂದಿರುವ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯ ಸರ್ ಹಾಗೂ ಎಲ್ಲ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವ ಜನರಿಗೂ ಸ್ವಾಗತ ಹೇಳು. ಸಿದ್ದರಾಮಯ್ಯ ಸರ್, ಎಲ್ಲ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವ ಜನರಿಗೆ ನಿಧಾನವಾಗಿ ಸ್ವಾಗತ. ನಿಮ್ಮೆಲ್ಲರಿಗೂ ಡಿಜಿಟಲ್ ಲೈಬ್ರರಿಯನ್ನು ಕೂಡ ಲೋಕಾರ್ಪಣೆಯನ್ನು ಮಾಡಬೇಕೆಂದು ಕೇಳ್ಕೊತಿದ್ದೀವಿ. ವಿಶ್ವದಲ್ಲಿ ಪ್ರಪ್ರಥಮ ಬಾರಿಗೆ, ಅದು ಭಾರತದಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ, ಅದು ನಮ್ಮ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಡಿಜಿಟಲ್ ಲೈಬ್ರರಿ ಕೂಡ ನೆರವೇರುತ್ತಿದೆ. ಮುಖ್ಯಮಂತ್ರಿಗಳು ಡಿಜಿಟಲ್ ಲೈಬ್ರರಿಯನ್ನು ಕೂಡ ಲೋಕಾರ್ಪಣೆಯನ್ನು ಮಾಡಬೇಕೆಂದು ಕೇಳಿಕೊಡ್ತಿದ್ದೀವಿ. ಹಾಗೇನೆ ಡಿಜಿಟಲ್ ಕಾಮಗಾರಿಗಳ ಲೋಕಾರ್ಪಣೆ ನಾಡ ದೊರೆಯಿಂದ ನೆರವೇರುತ್ತಿರುವುದು ಇಡೀ ರಾಣೆಬೆನ್ನೂರು ಕ್ಷೇತ್ರದ ಜನರ ನಮ್ದು ಸೌಭಾಗ್ಯದ ಏನಂದ್ರೆ ತೆರೆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೇನೆ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಹೈಸ್ಕೂಲ್ಗಳಲ್ಲಿ ಎಲ್ಲ 212 ಎಲ್ಲ ಶಾಲೆಗಳು